ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘಾ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಫಿಶ್ ಕಬಾಬ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಇದಕ್ಕೆ ನಾನಿಲ್ಲಿ 1 kg ಪಾಂಪ್ಲೆಟ್ ಫಿಶ್ ತೊಗೊಂಡಿದ್ದೀನಿ. ಇದು ಫಿಶ್ ಕಬಾಬ್ ಪೌಡರ್ ನಾನು ತೇಜು ಕಂಪ್ನಿಯವ್ರು ತೊಗೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾರ್ನ್ಫ್ಲೋರ್, 1 ಮೊಟ್ಟೆ, ಕರಿಬೇವಿನ ಸೊಪ್ಪು, 1 ನಿಂಬೆಹಣ್ಣು, ಆಮೇಲೆ ಬೇಕಾದಲ್ಲಿ ಸ್ವಲ್ಪ ಗರಂ ಮಸಾಲ, ಚಿಲ್ಲಿ ಪೌಡ್ರು ಮತ್ತು ಸ್ವಲ್ಪ ಬಿಳಿ ಎಳ್ಳು. ಇಲ್ಲಿ 1 ಬೌಲ್ಗೆ ಕಬಾಬ್ ಪೌಡ್ರ್ ಹಾಕೋತಿದ್ದೀನಿ. ನಾನು ತೇಜು ಕಂಪ್ನಿಯವ್ರ ಕಬಾಬ್ ಪೌಡ್ರ್ ಹಾಕೋತಿದ್ದೀನಿ. ನೀವು ಬೇಕಾದ್ರೆ ಯಾವ ಕಂಪ್ನಿದಾದರೂ ಯೂಸ್ ಮಾಡ್ಕೋಬೋದು. ಇಲ್ಲಿ 1 kg ಫಿಶ್ ಇದೆ, ಅದಕ್ಕೆ ನಾನು 2 ಪ್ಯಾಕೆಟ್ ಕಬಾಬ್ ಪೌಡ್ರ್ ಹಾಕೋತಿದ್ದೀನಿ. 1/2 kg ಫಿಶ್ಗೆ 1 ಪ್ಯಾಕೆಟ್ ಕಬಾಬ್ ಪೌಡ್ರು ಸಾಕು. ಆಮೇಲೆ ನಾನು ಮನೆಯಲ್ಲೇ ಮಾಡಿರುವಂಥ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ. ಆಮೇಲೆ ಚಿಲ್ಲಿ ಪೌಡ್ರು, ಗರಂ ಮಸಾಲ, ಬಿಳಿ ಎಳ್ಳು ಹಾಕೋತಿದ್ದೀನಿ. ನಿಮ್ಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇದು ಆಪ್ಷನಲ್, ಟೇಸ್ಟಿಗಷ್ಟೇ. ಜೊತೆಗೆ ಇವಾಗ 2.5 ಸ್ಪೂನ್ ಕಾರ್ನ್ಫ್ಲೋರ್ ಹಾಕೋತಿದ್ದೀನಿ. ಕಾರ್ನ್ಫ್ಲೋರ್ ಹಾಕೊಳ್ಳೋದ್ರಿಂದ ಕಬಾಬ್ ತುಂಬ ಕ್ರಿಸ್ಪಿಯಾಗಿ ಆಗುತ್ತೆ. ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಕಾರ್ನ್ಫ್ಲೋರ್ನ ಯೂಸ್ ಮಾಡಿ, ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ. ಆಮೇಲೆ 1 ನಿಂಬೆಹಣ್ಣ ಹಾಕೋತಿದ್ದೀನಿ. ನೆಕ್ಸ್ಟ್ ನಾನು ಇವಾಗ ಇಲ್ಲಿ 1 ಮೊಟ್ಟೆ ಹಾಕೋತಿದ್ದೀನಿ. 1 kgಗೆ 1 ಮೊಟ್ಟೆ ಸಾಕು, ಬೇಕಿದ್ರೆ ನೀವು ಇನ್ನೊಂದು ಆ್ಯಡ್ ಮಾಡ್ಕೋಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪನೂ ಗಂಟಿರಬಾರ್ದು, ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಸೇಮ್ ಇದೇ ಇಂಗ್ರೀಡಿಯೆಂಟ್ಸ್ ಹಾಕಿ ಚಿಕನ್ ಕಬಾಬ್ ಕೂಡ ಮಾಡ್ಕೋಬೋದು, ಆದರೆ ಅಲ್ಲಿ ಚಿಕನ್ ಹಾಕೋದ್ರಿಂದ ಚಿಕನ್ ಕಬಾಬ್ ಪೌಡ್ರ್ ಯೂಸ್ ಮಾಡಬೇಕು. ನಾನು ಇಲ್ಲಿ ಫಿಶ್ ಹಾಕಿದ್ದೀನಿ, ಅದಕ್ಕೆ ಫಿಶ್ ಕಬಾಬ್ ಪೌಡ್ರು ಯೂಸ್ ಮಾಡ್ಕೋತಿದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ, ಒಂಚೂರು ಗಂಟಿಲ್ಲ. ನೆಕ್ಸ್ಟ್ ನಾನಿವಾಗ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಪೇಸ್ಟು, ಅದಕ್ಕೆ ಫಿಶ್ ಹಾಕ್ಕೋಬೇಕು. ಫಿಶ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಏನು ಗೊತ್ತಾ, ಮಸಾಲ ಎಲ್ಲ ಫಿಶ್ಗೆ ಚೆನ್ನಾಗಿ ಕೋಟಿಂಗ್ ಆಗಬೇಕು, ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ಇವಾಗ ಕರಿಬೇವಿನ ಸೊಪ್ಪು ಹಾಕಿ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೋತೀನಿ. ಏನು ಗೊತ್ತಾ, ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಮಿಕ್ಸ್ ಮಾಡಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ನಾನು ಫ್ರೀಝರಲ್ಲಿ ಮ್ಯಾರಿನೇಟ್ ಮಾಡ್ತೀನಿ, ನೀವು ಬೇಕಾದ್ರೆ ಹಾಗೇನೂ ಇಡ್ಬೋದು ಮ್ಯಾರಿನೇಟ್ ಆಗೋಕ್ಕೆ. ನೋಡಿ, ಇದು ಫ್ರೀಝರಿಂದ ತೆಗ್ದಾದ್ಮೇಲೆ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ನೆಕ್ಸ್ಟ್ ಇವಾಗ ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಬೇಯುವಷ್ಟು ಹಾಕೊಳ್ಳಿ ಸಾಕು. ಎಣ್ಣೆ ಕಾದಿದ ನಂತರ ಫಿಶ್ನ ಒಂದೊಂದಾಗೆ ಎಣ್ಣೆಗೆ ಬಿಡಿ. ಸ್ವಲ್ಪ ದೂರ ಬಿಡಿ, ಅಂಟ್ಕೊಬಿಟ್ರೆ ಚೆನ್ನಾಗಿ ಬೇಯಲ್ಲ. ಏನು ಗೊತ್ತಾ, ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಅಕಸ್ಮಾತ್ ನೀವೇನಾದರೂ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ಮೇಲ್ಗಡೆ ಕಲರ್ ಮಾತ್ರ ಚೇಂಜ್ ಆಗುತ್ತೆ, ಒಳಗಡೆ ಹಸಿಯಾಗಿರುತ್ತೆ ಸ್ವಲ್ಪ. ಸೊ ಅದಕ್ಕೆ ನಿಧಾನವಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕಲರ್ ಚೇಂಜ್ ಆಗೋವರೆಗೂ ನಿಧಾನಕ್ಕೆ ಬೇಯಿಸ್ಕೊಳ್ಳಿ, ಆವಾಗ ಅದು ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ನಾನೆಲ್ಲ ಫಿಶ್ನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಬೆಂದಿದೆ ಕೂಡ. ನೋಡಿ, ನೀವು ಮನೇಲಿ ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಇದೇ ರೀತಿ ಈಸಿ ರೆಸಿಪಿಗೋಸ್ಕರ ಮೇಘಾ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.